ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಕೊಲ್ಲಿ ರಾಷ್ಟ್ರಗಳ ಮಧ್ಯದ ಯುದ್ಧ ತಣ್ಣಗಾಗ್ತಾ ಇಲ್ಲ. ಈ ಕಡೆ ರಾಜ್ಯದಲ್ಲಿ ಕಮರ್ಷಿಯಲ್ ಸಿಲಿಂಡರ್ಗಾಗಿ ಪರದಾಟ ಕೂಡ ತಪ್ತಾ ಇಲ್ಲ. ಸ್ವತಃ ಹೋಟೆಲ್ ಅಸೋಸಿಯೇಷನ್ ಅವರು PMಗೂ ಕೂಡ ಪತ್ರ ಬರೆದ್ರು ಕೂಡ ಯಾವುದೂ ಪ್ರಾಬ್ಲಮ್ ಸಾರ್ಟ್ ಔಟ್ ಆಗ್ತಾ ಇಲ್ಲ ಅನ್ನುವಂಥ ಆಕ್ರೋಶ ಹೋಟೆಲ್ ಅಸೋಸಿಯೇಷನ್ ಇಂದ ವ್ಯಕ್ತವಾಗ್ತಾ ಇದೆ. ಹಾಗಾದ್ರೆ ಯಾವಾಗ ಸಿಗಬಹುದಪ್ಪ ಕಮರ್ಷಿಯಲ್ ಸಿಲಿಂಡರ್ ಅಂತ ಹೋಟೆಲ್ ಮಾಲೀಕರು ಎದುರು ನೋಡ್ತಿದ್ದಾರೆ. ಪ್ರಮುಖವಾಗಿ ರಾಜ್ಯದಲ್ಲಿ ಈಗಲೂ ಕೂಡ ಈ ಕ್ಷಣಕ್ಕೂ ಕೂಡ ಕಮರ್ಷಿಯಲ್ ಸಿಲಿಂಡರ್ಗಳು ಸಿಗದೆ ಪರದಾಟ ಮುಂದುವರಿತಾ ಇದೆ. ಹೋಟೆಲ್ಗಳಿಗೆ ಸಿಗ್ತಲೇ ಇಲ್ಲ ಕಮರ್ಷಿಯಲ್ ಸಿಲಿಂಡರ್. ಆಶ್ರಮಗಳಿಗೂ ಕೂಡ ತಟ್ಟಿ ಬಿಟ್ಟಿದೆಯಂತೆ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಅಭಾವ. ನೆಲಮಂಗಲದಲ್ಲಿರುವಂತಹ ಜನಸ್ನೇಹಿ ನಿರಾಶ್ರಿತರ ಆಶ್ರಮ, ಅಲ್ಲೂ ಕೂಡ ಸಿಲಿಂಡರ್ ಇಲ್ಲ. 165 ನಿರಾಶ್ರಿತರಿಗೆ ಅಡುಗೆ ಮಾಡೋದಕ್ಕೆ ಸಿಲಿಂಡರೇ ಸಿಗ್ತಾ ಇಲ್ಲ ಅಂತ ಪರದಾಟ ಮುಂದುವರಿತಾ ಇದೆ. ಸೌದೆ ಒಲೆಯಲ್ಲಿ ಅಡುಗೆ ಮಾಡ್ತಿದ್ದಾರಂತೆ ಆಶ್ರಮದ ಸಿಬ್ಬಂದಿ. ಸದ್ಯ ನೆಲಮಂಗಲದ ಸೊಂಡೆಕೊಪ್ಪ ಬಳಿ ಇರುವಂತಹ ಆಶ್ರಮ ಸಿಲಿಂಡರ್ ಇಲ್ಲ, ಹಾಗಾಗಿ ಸೌದೆ ಒಲೆಯಲ್ಲೇ ಅಡುಗೆ ಮಾಡ್ತಿದ್ದಾರೆ. 3 ಹೊತ್ತು ಅಡುಗೆ ಮಾಡೋದಕ್ಕೆ ಆಶ್ರಮದವರಿಗೆ ಸ್ವಲ್ಪ ಮಟ್ಟಿಗೆ ಕಷ್ಟ ಆಗ್ತಾ ಇದೆಯಂತೆ ಸೌದೆ ಒಲೆಯಲ್ಲಿ. ಮುಚ್ಚಿ ಇನ್ನೊಂಚೂರುನಾ ಇಡೀ ರಾಜ್ಯದಲ್ಲಿ ಗ್ಯಾಸಿನ ಸಮಸ್ಯೆ ತುಂಬಾನೇ ಎದ್ದು ಕಾಡ್ತಾ ಇದೆ. ತುತ್ತು ಅನ್ನಕ್ಕೂ ದರಿದ್ರ ಬಂದಿರುವಂಥ ಸಂದರ್ಭವನ್ನು ನಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀವಿ. ಸೊ ವಿಶೇಷವಾಗಿ ನನ್ನ ಕಡೆಯಿಂದ ಒಂದೇ ಒಂದು ಮಾತು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಈ ಸಮಾಜಕ್ಕೆ ಅಂತ ಹೇಳಿದ್ರೆ, ವಿಮಾನ ಎಷ್ಟೇ ಮೇಲಾರಾಡಿದ್ರೂ ಕೂಡ ಆರಂಭ ಮತ್ತು ಅಂತ್ಯ ಭೂಮಿನೇ ಅನ್ನೋದನ್ನ ಮರಿಬಾರ್ದು. ಹಾಗೆ ಪ್ರತಿಯೊಬ್ಬರು ಗಮನದಲ್ಲಿರಲಿ, ಇಡೀ ಸಮಾಜದಲ್ಲಿ ಹಸಿವನ್ನ ನೀಗಿಸುವಂಥ ಮಾತ್ರೆಯನ್ನು ಯಾರ ಕೈಯಲ್ಲೂ ಕಂಡುಹಿಡಿಯೋದಕ್ಕೆ ಸಾಧ್ಯ ಆಗಿಲ್ಲ ಅಂದರೆ ನೀವು ನಂಬ್ತೀರಾ?